ದೆಹಲಿಯಲ್ಲಿ 2 ದಿನಗಳ ವಿಶೇಷ ಒಂದು ಸಭೆ ದೆಹಲಿಯಲ್ಲಿ ಏರ್ಪಡಿಸಿದ್ರು. ಆ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿ ಅವರು 2 ದಿನಗಳ ಕಾಲ ಸತತವಾಗಿ ಅನೇಕ ಗೋಷ್ಠಿಗಳ ಮುಖೇನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರನ್ನ ಹೇಗೆ ಸಜ್ಜುಗೊಳಿಸಬೇಕು ಮತ್ತು ಇತರ ಕಾರ್ಯಕ್ರಮಗಳು ಎಲ್ಲ ವಿಚಾರವಾಗಿ ಸುದೀರ್ಘವಾಗಿ ಸಾಕಷ್ಟು ಚರ್ಚೆಗಳು ಆಯಿತು. ಬಹಳ ವಿಶೇಷ ಅಂತ ಹೇಳಿದ್ರೆ, ಮಾನ್ಯ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ಸುಮಾರು 5 ತಾಸುಗಳ ಕಾಲ ನಮ್ಮ ಸಭೆಯಲ್ಲಿ ಪಾಲ್ಗೊಂಡು ದೇಶದ ಇತರ ರಾಜ್ಯಗಳ ಅಧ್ಯಕ್ಷರ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ತಕ್ಕಂಥದ್ದು, ಹೇಗೆ ಮುಂದೆ ಸಾಗಬೇಕು ಅನ್ನುವ ಚರ್ಚೆಗಳು. ಅಂದರೆ ಸ್ವತಃ ಪ್ರಧಾನಮಂತ್ರಿಗಳೇ 5 ಗಂಟೆಗಳ ಕಾಲ ಸಮಯ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳ ವಿಶೇಷ. ನಮಗೂ ಕೂಡ ಒಂದು ರೀತಿ ಸ್ಫೂರ್ತಿ ಬಂದಂತಾಯಿತು, ಇನ್ನೂ ಹೆಚ್ಚು ಶಕ್ತಿ ಬಂದಂತಾಯಿತು. ಅಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳಿಗೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಶ್ಚಿತ ಇದ್ದರೂ ಸಹ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ INDIA ಧೂಳಿಪಟ ಆಗ್ತಕ್ಕಂಥದ್ದು ನಿಶ್ಚಿತವಾಗಿದ್ದರೂ ಸಹ ಸ್ವತಃ ಪ್ರಧಾನಮಂತ್ರಿಗಳೇ 4-5 ಗಂಟೆಗಳ ಕಾಲ ಸಭೆಯಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ಕೂಡ ಬಹಳ ವಿಶೇಷ. ನಾನಂತೂ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರದಲ್ಲಿ ಮೊದಲ ಬಾರಿಗೆ ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸೋಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಸೌಭಾಗ್ಯ. ಇಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS 28ಕ್ಕೆ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಬೇರಿಯನ್ನು ಬಾರಿಸಬೇಕು, ವಿಜಯಶಾಲಿ ಆಗಬೇಕು. ಅದರ ಮುಖೇನ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು. ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಸರ್ಕಾರ, ರೈತ ವಿರೋಧಿ, ಬಡವರ ವಿರೋಧಿ, ಯುವಕರ ವಿರೋಧಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಕಳೆದ 2-3 ತಿಂಗಳುಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. 500ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದೇನೋ, ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಸಹಕಾರನ ಕೊಡ್ತಿಲ್ಲ, ಈ ಹೇಳಿಕೆಗಳನ್ನು ಕೊಡ್ಕೊಂಡು ಬಂದರೆ ಹೊರತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಕಿಂಚಿತ್ ಆಲೋಚನೆಯನ್ನು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇದು ಮೊನ್ನೆ ಇದನ್ನು ನೋಡಿದ್ರಿ, ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ರು. ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ, ಐಷಾರಾಮಿ ವಿಮಾನ. ನಾನು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿಗಳು ಜಟಕಾ ಗಾಡಿಯಲ್ಲಿ ಬರ್ತಾರೆ, ಎತ್ತಿನ ಗಾಡಿಯಲ್ಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಪಡ್ತಾ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ, ಅದನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ? ಜೊತೆಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ.
ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು, ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು. ನೀವೇ ನೋಡಿದ್ರ ವಿಡಿಯೋ ತುಣುಕುಗಳನ್ನು. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು. ಯಾಕಂದರೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಇಷ್ಟೊತ್ತು ಕೇಂದ್ರ ಸರ್ಕಾರಕ್ಕೆ ಕಾಯ್ದೇ ಪರಿಹಾರನ ಕೊಡ್ತಾ ಇದ್ರು. ಒಂದು, ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮೊನ್ನೆ ಬೆಳಗಾಮಲ್ಲಿ ನಡೆದಿರ್ತಕ್ಕಂಥ ಘಟನೆ, ಒಬ್ಬ ಪರಿಶಿಷ್ಟ ಮಹಿಳೆಯ ಬಗ್ಗೆ ನಡೆದಿರ್ತಕ್ಕಂಥ ಘಟನೆ, ನಾನು ಸಂಪೂರ್ಣ ರಾಜ್ಯ ಸರ್ಕಾರ ಹೊಣೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ ಇದೆ, ನಾನು ಒಪ್ಕೊಳ್ತೇನೆ. ಆದರೆ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳು ಬೆಳಗಾಂನಲ್ಲೇ ಇದ್ದಾರೆ. ಒಂದು 5 ನಿಮಿಷ ಅದಕ್ಕೋಸ್ಕರ ಸಮಯವನ್ನು ತೆಗೆದುಕೊಂಡು ಆ ತಾಯಿನ ನೋಡಬೇಕು, ಆ ತಾಯಿನ ಮಾತಾಡ್ಸ್ಕೊಂಡು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ಲೇ ಇಲ್ಲ. ಉಸ್ತುವಾರಿ ಸಚಿವರಿಗೂ ಅನಿಸೋದಿಲ್ಲ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಹಂಗೆ ರಾಜ್ಯ ಸರ್ಕಾರ? ಬರಗಾಲದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವ ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಭೆ ಕರೆದು ಬರಗಾಲದ ಪರಿಸ್ಥಿತಿ ಹೇಗಿದೆ, ಏನು ಮಾಡಬೇಕು ರಾಜ್ಯ ಸರ್ಕಾರ, ಒಂದು ಬಾರಿನೂ ಕೂಡ ಸಭೆ ಮಾಡಲಿಲ್ಲ. ಬೆಂಗಳೂರಿನ AC ರೂಮಲ್ಲಿ ಕೂತ್ಕೊಂಡು ಕಂದಾಯ ಸಚಿವರು ಮೀಟಿಂಗ್ ಮಾಡ್ತಾರೆ. ಅಂದರೆ ಈ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ನಾನು ಕೂಡ ಅವ್ರ ಮಾತುಗಳನ್ನು ಕೇಳಿದೆ. ಈ ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು. ಯಾಕೆಂತಂದ್ರೆ ಮನೆ ಕಟ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತು ಮನೆ ಹೊಡಿತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಅದು ಯಾವುದೇ ಸಮಾಜ ಇರ್ಬೋದು. ನಾನು ನಿನ್ನೆ ಅದನ್ನು ಕೂಡ ದೆಹಲಿ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನೀಡಿದರು ಕಳೆದ ಬಾರಿ. ಯಾವಾಗ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಸಂಪೂರ್ಣ ಬಹುಮತ ಸಿಗೋದಿಲ್ಲ, BJP ಅಧಿಕಾರಕ್ಕೆ ಬರ್ತದೆ ಯಡಿಯೂರಪ್ಪರ ನೇತೃತ್ವದಲ್ಲಿ ಅಂತ ಅನ್ನಿಸ್ತೋ, ಆಗ ವೀರಶೈವ ಲಿಂಗಾಯತ ಸಮಾಜವನ್ನು ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ರು. ಯಾರು ಮಾಡಿದ್ರು? ಕಾಂಗ್ರೆಸ್ ಪಕ್ಷದವರೇ ನೇರವಾಗಿ ಮಾಡಿರ್ತಕ್ಕಂಥದ್ದು. ನಾ ಆರೋಪ ಮಾಡ್ತಾ ಇಲ್ಲ, ಇದೆಲ್ಲವೂ ಕೂಡ ಸತ್ಯ ರಾಜ್ಯದ ಜನತೆ ಮುಂದಿದೆ. ಮಾನ್ಯ DK ಶಿವಕುಮಾರ್ ಅವರು ತಮಗೆ ನೆನಪಿದ್ರೆ ಇದೇ ಬಳ್ಳಾರಿನಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ರು ನಾವು ಈ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು ಅಂತೇಳಿ. ಅಂದರೆ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಮತ್ತೊಮ್ಮೆ ಆಗಿದೆ. ಅವರೇ ರಾಜ್ಯದ ಮುಖ್ಯಮಂತ್ರಿಗಳು. ಮೊದಲನೇದಾಗಿ ರಾಜ್ಯ ಸರ್ಕಾರದ ಇಂಟೆಂಟ್, ಮೊದಲನೇದಾಗಿ ಸರ್ವೆ ಏನಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಇದು. ರಾಜ್ಯ ಸರ್ಕಾರಕ್ಕೆ ಜನಗಣತಿ ಮಾಡೋದಕ್ಕೆ ಅಧಿಕಾರ ಇದೆಯಾ? ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ಈಗ ಜಾತಿ ಗಣತಿ ಅಂತೇಳಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಈ ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಆದರೆ ಜಾತಿ ಗಣತಿಯನ್ನು ನೀವು ರಾಜಕೀಯವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದಿರಿ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಇದು ಖಂಡನೀಯ. ಹಿಂದುಳಿದ ಜನಾಂಗಕ್ಕೆ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕಿಂತ ಯಾವತ್ತೂ ಕೂಡ ಮುಂದಿದೆ. ನಿಮ್ಗೆ ನೆನಪಿದ್ರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನೆನಪಾಗ್ತದೆ. ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾರೆ, ಹಿಂದುಳಿದ ಜನಾಂಗಗಳ ವರ್ಗಗಳ ಬಗ್ಗೆ ಮಾತನಾಡ್ತಾರೆ.